ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ಆಲ್ರೆಡಿ 9:10ರಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತಿಂಡಿ ತಿನ್ನೋಕ್ಕೆ ಅಂತ ಹೇಳಿ ಎಲ್ಲ ಒಟ್ಟಿಗೆ ಕೂತ್ಕೊಂಡಿದ್ದೀವಿ. ಅಪ್ಪಾಜಿ ಆಲ್ರೆಡಿ ಗದ್ದೆ ಹತ್ರನ ಎಲ್ಲ ಹೋಗ್ಬಿಟ್ಟು ಬಂದಿದ್ದರು. ಚಿತ್ರಾನ್ನ ಮಾಡಿದ್ದೆ, ನಿಂಬೆಹಣ್ಣಿನ ಚಿತ್ರಾನ್ನ. ಸೊ ನೋಡಿ, ಎಲ್ರಿಗೂ ಹಾಕ್ಕೊಟ್ಟೆ, ಕೃತಿಗೂ ಹಾಕ್ಕೊಟ್ಟೆ. ಅವಳು ಗೊತ್ತಲ್ವಾ, ಅಷ್ಟು ಬೇಡ ಇಷ್ಟು ಬೇಡ ಅಂತೇಳಿ ಹೇಳ್ತಾ ಇದ್ಲು. ನಾನು ಕೂಡ ಹಾಕ್ಕೊಂಡೆ. ಸ್ವಲ್ಪ ನೆನ್ನೆ ರೈಸ್ ಮಿಕ್ಕಿತ್ತು, ಅದು ಕೂಡ ತಂಗ್ಳನ್ನ ಸಪ್ರೇಟ್ ಒಗ್ಗರಣೆ ಮಾಡಿ ಅದನ್ನು ಸಪ್ರೇಟ್ ಇಟ್ಟಿದ್ದೆ. ಹಾಗೆ ಬಿಸಿ ಅನ್ನಕ್ಕೂ ಸಪ್ರೇಟ್ ಕಲಿಸ್ಕೊಟ್ಟೆ. ಅಪ್ಪಾಜಿ ಅವ್ರಿಗೆಲ್ಲ ಬಿಸಿ ಅನ್ನ ಹಾಕ್ಕೊಟ್ಟು, ನಾನು ಅಮ್ಮ ತಂಗ್ಳನ್ನ ಹಾಕ್ಕೊಟ್ಟು, ಕೃತಿಗೂ ಹಾಗೆ ಬಿಸಿ ಅನ್ನನೇ ಹಾಕ್ಕೊಟ್ಟಿದ್ದೀವಿ. ಜಾಸ್ತಿ ಸ್ಪೂನ್ ಕೇಳ್ತಾವಳೆ. ನಾನು ತಿಂಡಿನ ಸ್ಪೂನಲ್ಲಿ ತಿಂದಿ ಅಂತ ಹೇಳಿ ಪಾಠ ಮಾಡಿದೆ. ಬಟ್ ಇವಾಗ ಎಲ್ಲದಕ್ಕೂ ಸ್ಪೂನ್ ಬೇಕು ಅಂತ ಕೇಳ್ತಾಳೆ. ದೋಸೆ ಇಡ್ಲಿ ಆದರೆ ಮಾತ್ರ ಕೈಲಿ ತಿಂತಾಳೆ. ಅನ್ನ ಸಾಂಬಾರ್ಗೂ ಕೂಡ ಸ್ಪೂನೇ ಬೇಕು ಅಂತ ಹೇಳಿ ಹಠ ಮಾಡ್ತಾಳೆ ಇವಾಗ. ಹಾಯ್ ಹಾಯ್ ಹಾಯ್. ತಿಂಡಿ ತಿಂದೆ 9:30 ತಿಂಡಿ ತಿಂದಾಗ ಅಂದ್ಕೊಳ್ಳಿ. ಆಲ್ರೆಡಿ 10:30. ಸೊ ನಾನಿವಾಗ ಟೈಲರ್ ಹತ್ರ ಹೋಗ್ತಾ ಇದ್ದೀನಿ ಬಟ್ಟೆ ಇಡ್ಸ್ಕೊಬರೋಕ್ಕೆ. ಏನು ವಿಚಾರ ಅಂದರೆ, ಇವತ್ತು ನನ್ನ ಫ್ರೆಂಡ್ ಮನೆಯಲ್ಲಿ ಹಬ್ಬ. ಸೊ ಹಬ್ಬದ ಊಟಕ್ಕೆ ಹೋಗ್ತಾ ಇದ್ದೀವಿ ಹೊಸತಡ್ಕಿಗೆ. ಸೊ ಅಪ್ಪಾಜಿ ನಾನು ಕೃತು ಹೋಗ್ತೀವಿ. ಬೈಕಲ್ಲಿ 3 ಜನ ಹೋಗೋಕ್ಕಾಗಲ್ಲ, ಅಂದರೆ ಅಮ್ಮ ನನ್ನ ಇಬ್ಬರೂ ಕೂರಿಸ್ಕೊಂಡು ಅಪ್ಪಾಜಿಗೆ ಬ್ಯಾಲೆನ್ಸ್ ಸಿಗೋಲ್ಲ. ಸೊ 2 ಸಲ ಓಡಾಡೋಕ್ಕೆ ಹೋಗಲ್ಲ. ಅರೌಂಡ್ ಒಂದು 10 ಕಿಲೋಮೀಟರ್ಸ್ ಅಷ್ಟೇ, ಬಟ್ 2 ಸಲ ಓಡಾಡೋಕ್ಕಾಗಲ್ಲ. ಅದಕ್ಕೆ ನಾನು ಅಪ್ಪಾಜಿ ಪಾಪು ಹೋಗಿ ಊಟ ಮಾಡ್ಕೊಳ್ಬೇಕು. ಅದಕ್ಕೆ ಡ್ರೆಸ್ಸಸ್ಗಳು ತೊಗೊಂಡಿದ್ನಲ್ವ ಹೊಸವು, ಬ್ಲೌಸ್ ತೋರಿಸಿದೆ. ಕೆಲವೊಬ್ಬರು ಸ್ವಲ್ಪ ನೀಟಾಗಿ ತೋರಿಸಿ ಅಕ್ಕ ಅಂತ ಅಂದಿದ್ರಿ. ಸೊ ನೀಟಾಗಿ ತೋರಿಸ್ತೀನಿ ನೋಡಿ ಇವಾಗ. ಸೊ ಬ್ಯಾಕ್ ಡಿಸೈನ್ ಬಂದು ಈ ಥರ ಹೊಲಿಸಿದ್ದೀನಿ. ಇದು ನನ್ನ ಫ್ರೆಂಡ್ ಚಂದನ. ನಾನು ಬ್ಯಾಂಗ್ಳೂರ್ಗೆ ಅವ್ರ ಮನೆಗೆ ಹೋದಾಗ ಸೊ ನನಗೆ ಸೀರೆ ಕೊಟ್ಟಿದ್ರು. ಸೊ ನೋಡಿ, ಈ ಥರ 3 ದಾರ ಹಾಕ್ಸಿದ್ದೀನಿ, ಸ್ಟೆಪ್ ವೈಸು. ಸೊ ಈ ಥರ ಇದೆ. ಸ್ಲೀವ್ಸಿಗೆ ಬಂದು ನಾನು ಈ ಥರ ಸ್ಟೋನ್ ಹಾಕ್ಸಿದ್ದೀನಿ. ಇದು ಯಾಕೋ ಸ್ವಲ್ಪ ದೂರ ಹಾಕಿದ್ದಾರೆ ಅಂತ ನನಗೆ ಫೀಲ್ ಆಗ್ತಿದೆ. ಸೊ ಅದನ್ನು ಸ್ವಲ್ಪ ಹತ್ತಿರ ಹಾಕು ಅಂತ ಹೇಳಿ ವಾಪಸ್ಸು ಫಸ್ಟಿಂದ ಹಾಕ್ಸೋಣ ಇದು ಸ್ಟೋನ್ನ ಅಂತ ಅನ್ನಿಸ್ಕೊಂಡಿದ್ದೀನಿ. ಫ್ರಂಟ್ ಬಂದು ಮಾಮೂಲಿ ಈ ಥರ ಹೊಲಿದಿದ್ದಾರೆ. ಸೊ ನಾನು ಆ್ಯಕ್ಚುಲಿ ಫ್ರಂಟ್ ಹುಕ್ಸ್ ಹಾಕಕ್ಕೆ ಕೇಳಿದ್ದೆ, ಅವರು ಬ್ಯಾಕ್ ಹುಕ್ಸ್ ಹಾಕಿದ್ದಾರೆ. ಬಿಕಾಸ್ ಏನಾದರೂ ಲಂಗ ದಾವಣಿ ಈ ಥರ ಏನಾದರೂ ಹಾಕ್ಕೊಳ್ಳೋದಾದರೆ, ಸೊ ಈ ಬ್ಲೌಸು ಗೋಲ್ಡ್ ಇರೋದ್ರಿಂದ ಲಂಗ ದಾವಣಿಗೆ ಮ್ಯಾಚ್ ಆಗುತ್ತೆ ಅಂತ ಹೇಳಿ ಸೊ ಫ್ರಂಟು ಈ ಥರ ಇಟ್ಟಿದ್ದಾರೆ. ಸೊ ಬ್ಯಾಕ್ ಬಂದು ಈ ಥರ ಇದೆ. ಓಕೆ, ಸ್ಲೀವ್ಸ್ ಬಂದು ಈ ಥರ ಇದೆ. ಏನು ವರ್ಕ್ ಮಾಡಿಸಿಲ್ಲ ನಾನು. ಸೊ ಇದು ನಮ್ಮದು ಸ್ವಲ್ಪ ಇಲ್ಲಿ ದೊಡ್ಡದು, ಇಲ್ಲೊಂದು ಸ್ವಲ್ಪ ಸ್ಟಿಚ್ ಹಾಕ್ಸಿ ಆ್ಯಂಡ್ ಈ ಸ್ಟೋನು ಸ್ವಲ್ಪ ದೂರ ಇದೆ ಅನಿಸುತ್ತೆ ನೋಡಿ. ಇದನ್ನು ಕರೆಕ್ಟ್ ಮಾಡೋಕ್ಕೆ ಕೊಡಬೇಕು. ಹಾಗೆ ಸ್ಟಿಚಸ್ ಮಾಡಿಸುವಂತಹ ಕುರ್ತಾಸ್ನು ಕೂಡ ತೊಗೊಂಡು ಹೋಗ್ತೀನಿ. ನಾವು ಹೋಗೋದು ಆಲ್ಮೋಸ್ಟ್ 1-1:30 ಹೋಗೋದು, ಇವಾಗ 10:30. ಬಟ್ ನಾನು ಸ್ಟಿಚಸ್ ಹಾಕಿಸ್ಕೊ ಬಂದುಬಿಟ್ರೆ ಅಲ್ಲೊಂದು ಅರ್ಧ ಗಂಟೆ 3/4 ಗಂಟೆ ಆಗುತ್ತೆ. ಸೊ ಅಪ್ಪಾಜಿ ಬಂದರೆ ವೆಯ್ಟ್ ಮಾಡಲ್ಲ. ಇನ್ನೂ ರೆಡಿ ಆಗಿಲ್ವಾ ಅಂತದೆ ನಮ್ಮ ಅಪ್ಪಾಜಿ. ಬಂದ ತಕ್ಷಣ ಪಟ್ ಅಂತ ರೆಡಿ ಆಗಿಬಿಡ್ಬೇಕಲ್ಲ, ಅಂದರೆ ರೇಗಾಡ್ತಿರ್ತದೆ. ಹಾಗಾಗಿ ಸೊ ಲಾಸ್ಟ್ ಟೈಮ್ ತಂದಿದ್ನಲ್ವ, ಸೊ ಈ ಡ್ರೆಸ್ಸಸ್ನು ಕೂಡ ಸ್ಟಿಚಸ್ ಮಾಡಿಸಿಲ್ಲ. ಕುರ್ತಾ ಸೆಟ್ಟು ಆಫರಲ್ಲಿ ಸಿಕ್ಕಿದೆ ಅಂತ ಹೇಳಿ ತಂದಿದ್ನಲ್ಲ, ಅದನ್ನೆಲ್ಲ ಸ್ಟಿಚಸ್ ಹಾಕಿಸ್ಬೇಕು. ಈಗ ಎಲ್ಲೆಲ್ಲವೆ ಅಂತಲೇ ಗೊತ್ತಿಲ್ಲ ಫ್ರೆಂಡ್ಸ್. ನಾವು ಅಮ್ಮ ಕೇಳಿದ್ರೆ ಬೈತದೆ. ಈ ಬೀರಲ್ಲಿ ಬಟ್ಟೆ ಇಡೋಕ್ಕೆ ಜಾಗ ಇಲ್ಲ, ಅದೆಲ್ಲೆಲ್ಲಿ ತುರುಕಿದ್ದೀನೋ ಹೋಗ ತೆಗಿ ಅಂತ. ನನಗೂ ಗೊತ್ತಿಲ್ಲ ಎಲ್ಲೆಲ್ಲವೆ ಅಂತ, ಯಾವ್ಯಾವ ಬಟ್ಟೆ ಏನೇನು ಒಂದು ಗೊತ್ತಿಲ್ಲ ಫ್ರೆಂಡ್ಸ್. ಹುಡುಕ್ಬೇಕು ಈಗ ಕೂತ್ಕೊಂಡು. ಸೊ ಇದೊಂದು 2 ಜೊತೆ ಇಲ್ಲಿ ಸಿಕ್ತು, ಇನ್ನೊಂದು 2 ಜೊತೆ ಎಲ್ಲೈತೆ ಅಂತ ಗೊತ್ತಿಲ್ಲ. ಇವೆಲ್ಲ ಸೀರೆಗಳು, ನನ್ನ ಲಾಸ್ಟ್ ಬ್ಲಾಗಲ್ಲಿ ತೋರಿಸಿದ್ದೀನಲ್ವ ಸೀರೆಗಳೆಲ್ಲ. ಆ್ಯಂಡ್ ಫೈನಲಿ ನೀವು ಹೇಳಿದ್ರಿ ತುಂಬ ಜನ, ಈ ಕಲರ್ ಸೀರೆ ನಿಮ್ಗೆ ತುಂಬ ಚೆನ್ನಾಗಿ ಹೋಗ್ತಾ ಇದೆ, ನೀವೇ ಇಟ್ಕೊಳ್ಳಿ, ಇದನ್ನು ನೀವು ಹಾಕ್ಕೊಳ್ಳಿ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ. ಫೈನಲಿ ಈ ಸೀರೆನ ನಾನೇ ಮಡಿಕೋತಾ ಇದ್ದೀನಿ. ಸೊ ಬ್ಲೌಸು ಸದ್ಯಕ್ಕೆ ಸ್ಟಿಚ್ ಮಾಡಿಸಲ್ಲ, ಯಾವಾಗಲಾದರೂ ಮುಂದೆ ಸ್ಟಿಚ್ ಮಾಡಿ ನಾನು ಸ್ಟಿಚ್ ಮಾಡಿಸಿ ಹಾಕಿಸ್ಕೊತೀನಿ. ಇದು ನಾನೇ ಇಟ್ಕೊತಾ ಇದ್ದೀನಿ ಫ್ರೆಂಡ್ಸ್. ನಮ್ಮ ದೊಡ್ಡಮ್ಮ ಕೊಡ್ತಾ ಇಲ್ಲ. ನನಗೂ ತುಂಬ ಇಷ್ಟ ಆಯಿತು. ಹಾಗೆ ನೀವುಗಳು 4-5 ಜನ ಕಮೆಂಟಲ್ಲಿ ಮಾಡಿದ್ರಿ. ಅವತ್ತಂದಾಗ ತೋರಿಸಿದ್ನಲ್ಲವ ಆ ಸೀರೆ, ನಾನೇ ಮಾಡಿಕೊತೀನಿ. ಆಗ ಚಂದನೂ ಕೂಡ ತುಂಬ ಚೆನ್ನಾಗೈತೆ, ನೀನೇ ಇಟ್ಕೊಂಡು ನೀವುಗಳು ಕೂಡ ಹೇಳಿದ್ರಿ. ಹಾಗಾಗಿ ಫೈನಲಿ ಈ ಸೀರೆನ ನಾನೇ ಇಟ್ಕೊತಾ ಇದ್ದೀನಿ ಫ್ರೆಂಡ್ಸ್. ಹಾಯ್ ಹೇಳವ. ಸಬ್ಸ್ಕ್ರೈಬ್ ಮಾಡಿ ಅನ್ನವ. ಸಬ್ಸ್ಕ್ರೈಬ್ ಮಾಡಿ ಎಲ್ರು ಅಲ್ಲಿ ನೋಡ್ಕೊಂಡು ಹೇಳು, ಎಲ್ಲರೂ ಹೇಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ ಅಂತ ಕೇಳೋ. ಮೆಸೇಜ್ ಮತ್ತು ಕಮೆಂಟ್ ಮಾಡಿ ನನ್ನ ಮೊಮ್ಮಗಳಿಗೆ ಸಪೋರ್ಟ್ ಮಾಡಿ ಮೊಮ್ಮಗಳಿಗೆ ಸಪೋರ್ಟ್ ಮಾಡಿ. ಬಾಯ್ ಮಾಡಿಬಿಟ್ಟು ಬಾಯ್. ಫ್ರೆಂಡ್ಸ್, ಇವಾಗ ನಾನು ಇದನ್ನೆಲ್ಲ ಎತ್ತಿಟ್ಬಿಟ್ಟು ನಿಮ್ಗೆ ಆಮೇಲೆ ಸಿಗ್ತೀನಿ. ಬತ್ತಾವಳೆ ನೋಡಿ ಬಟ್ಟೆನ ಸ್ಟಿಚ್ ಮಾಡ್ಸೋಕ್ಕೆ. ಅಲ್ಲಿ ಅಡುಗೆ ಆಟ ಆಡ್ತಾಯಿದ್ಲು, ಕಣ್ತಲ್ಲಿ ಸೊಪ್ಪು ಹಾಕ್ಕೊಂಡು ನೀರು ಹಾಕ್ಕೊಂಡು. ಅದು ನೋಡಿ ಯಾವ ಮಾಯದಲ್ಲಿ ನಿಶ್ಚಿತ ಅದೇನೋ ಬಟ್ಟೆ ನೋಡ್ತೀನಿ ಎಲ್ಲ ಬಟ್ಟೆ ತೋರಿಸ್ತಾ ಇದ್ನ, ಹೊಸವು ಸ್ಟಿಚ್ ಮಾಡಿಸ್ಬೇಕು ಅಂತವ. ಅವ್ರ ಮನೆ ಹತ್ರ ನಿಂತಿದ್ದೆ, ಚಿಂಟುನ ಮಾತಾಡಿಸ್ಕೊಂಡು ಬಂದೇ ಬಿಟ್ಲು.
ಈಗ ನಾನೇ ತೊಗೊಂಡೋಯ್ತೀನಿ ಅಂತ ಹೇಳಿ ಹಿಡ್ಕೊಂಡು ಹೋಯ್ತಾವಳೆ ಸೌಜನ್ಯ ಅವ್ರ ಮನೆ ಹತ್ರ. ನೋಡೋಣ, ಆದರೆ 4 ಹಿಡಿಸ್ಕೊತೀನಿ. ಇಲ್ಲ ಕೈ ಟೈಮ್ ಇಲ್ಲ ಅಂತ ಹೇಳಿದ್ರೆ ಒಂದು ಜೊತೆ ಇವಾಗ ಯಾವ್ದು ಹಾಕ್ಕೊತೀನಿ ಅದನ್ನು ಹಿಡಿಸ್ಕೊಂಡು ಅಲ್ಲೇ ಇಟ್ಬಿಟ್ಟು ಬರ್ತೀನಿ. ಸೊ ನಾಳೆನೋ ನಾಡಿದ್ದು ನಿಧಾನಕ್ಕೆ ಹಿಡಿಸ್ಕೊಂಡ್ರಾಯ್ತು. ಸೊ ಟೋಟಲು 4 ಸೆಟ್ ಇದೆ. ಅದೇ ಆಫರ್ ಇತ್ತು ಅಂತೇಳಿ ತೊಗೊಂಡಿದ್ನಲ್ಲ ಅದೆರಡು, ಮೊನ್ನೆ ಎಕ್ಸ್ಚೇಂಜ್ ಮಾಡ್ಕೊಂಡು ತೊಗೊಬಂದಲ್ವ ಅದೆರಡು, ಟೋಟಲಿ 4. ಕೃತು ನೆಲ ನೋಡ್ಕೊಂಡು ನೋಡಿ ಕೃತು, ಡ್ರೈನೇಜು ಬಿದ್ದೋದಿಯಾ? ಬನ್ನಿ, ಈಗ ಸಿಕ್ತು ಅವ್ರ ಮನೆ. ಇವಾಗ ಎಲ್ಲದೇ ಕೊಸು ಎಲ್ಲದೇ ಇಲ್ಲಯ್ಯ, ಇಲ್ಲ ಚಿನ್ನಮ್ಮ ಚಿನ್ನಮ್ಮ ಹೋಗೋಣ, ಈಗ ಲೇಟ್ ಆಯ್ತದೆ ನೋಡಿ ಫ್ರೆಂಡ್ಸ್. ಇದು ಸ್ಟಿಚಿಂಗ್ ಹಾಕಿಸ್ಕೊಂಡಿದ್ದಾಯಿತು. ಕೃತು ನೋಡಿದ್ರೆ ಈ ಥರ ಏನೋ ವೇಸ್ಟೇಜ್ ಪೀಸ್ಗಳು ಸಿಗುತ್ತಲ್ಲ ಅದನ್ನು ಇಸ್ಕೊಂಡು ಸೌಜನ್ಯನ ಹತ್ರ ಹಾಕಿಸ್ಕೊಂಡವಳೆ ಕವರ್ಗೆ. ಈಗ ಹೊರಟು ಆಲ್ಮೋಸ್ಟ್ ಒಂದು ಅರ್ಧ ಗಂಟೆ ಆಗಿತ್ತು ನಾವು ಬಂದು. ಈಗ ಕೊಡ್ತಿದ್ದಾನೆ ಅಜ್ಜಿನೇ, ಅಜ್ಜಿ ಕೈಯಾರೆ ಬಾ, ಬೇಗ ಲೇಟ್ ಆಯ್ತದೆ ನೋಡಿ. ನಾನು ಬಟ್ಟೆ ಹಾಕೊಂಡು ರೆಡಿ ಆಗಿದ್ದೀನಿ, ಬಾ ಪುಟ್ಟ ಪುಟ್ಟೆ ಮೊದಲೇ ಕೊಡಿವಮ್ಮ. ನೀನು ಹಾಗೆ ಆಡ್ತೀಯ ಚಂದಕ್ಕೆ, ಮಗ ತಾನೇ ಬರಬೇಕು, ಕೊಡ್ತಲ್ಲ ಬಾರೆ ನೋಡಿ. ಅಲ್ಲ ಕೊಟ್ಕೆಲೆಲ್ಲ ಹಂಗೆ ಹರ್ಗವಳೆ. ನಮ್ಮ ಅಮ್ಮನೇ ಟವಲ್ ಕೊಡಬೇಕು ಕೈಯಾರ ಅಂತ ಬಾರೆ ಕೊಡ್ತಲ್ಲ. ಈಗ ಬಟ್ಟೆ ಹಾಕಬ ಬೀರಲಿ ಹೊಸ ಬಟ್ಟೆ ಬೇಡ, ಬಾರ ಬಾ ಮಗಳು, ಬಾ ಮಗಳು. ನಮ್ಮ ಅಪ್ಪಾಜಿ ನಿದ್ದೆ ಆಯಿತು, ನಿದ್ದೆ ಮಾಡ್ಕೊಂಡೆ ಇರ್ತು. ನಮ್ಮ ಅಮ್ಮನ ಕೈಯಾರೆ ಟವಲ್ ಕೊಡಬೇಕು ಅಂದ್ಬಿಟ್ಟು 10 ನಿಮಿಷದಿಂದ ಹೊತ್ಕೊಂಡು ಈಗ ನಮ್ಮ ಅಮ್ಮನ ಕೈಯಲ್ಲೇ ಕೊಡಿಸ್ಕೊಂಡವಳೆ ಟವಲ್. ಮಕ ಒರೆಸ್ಕೋ ಬೇಗ, ಬೀರಲ್ಲಿ ಬಟ್ಟೆ ತಗೋ. ಯಾವ ಬೇಕು, ಯಾವಿಕ್ಕೋತೀಯ ಬೇಗ ಬೇಗ ಬೀರ್ ಓಪನ್ ಮಾಡು. ಯಾವಿಕ್ಕೋತಿ ಅಂಗಿ ತಗೋ ಬೇಗ. ನಮ್ಮ ಅಪ್ಪಾಜಿ ನೋಡಿ ಆ ಥರ ಜಾಸ್ತಿ ಬೈಕ್ ಮೇಲೆ ರೆಡಿ ಆಗ್ಬಿಟ್ಟು ಕರೀತಾ ಐತೆ ನೋಡಿ. ಈ ಡ್ರೆಸ್ಸು ನಾನು ಹಾಕೊಂಡಿದ್ದು ಸ್ಕೈ ಬ್ಲೂ ಕಲರ್, ಮೈ ಫೇವ್ರೇಟ್ ಕಲರ್. ಸೊ ಈ ಥರದ್ದು ಇಯರಿಂಗ್ಸ್ ಹಾಕಿದ್ದೀನಿ. ಸೊ ಈ ಥರ ಸಿಂಪಲಾಗಿ ರೆಡಿ ಆಗಿದ್ದೀನಿ. ಇವಾಗ ಮಾಮೂಲಿ ನಂದೊಂದು ಪರ್ಸ್ ಇದ್ದೇ ಇರುತ್ತೆ. ಸೊ ಬನ್ನಿ ಹೋಗೋಣ. ಅಮ್ಮ ಬಾಯ್. ನೀರು ಬಿಟ್ಟು ಸೊ ಆಗಲೇ ಬ್ಯಾಕ್ ಪಕ್ಕದಲ್ಲಿ ಏನು ಕಾಡಿಸ್ತಾ ಇಲ್ಲ. ಅದಕ್ಕೆ ನೋಡಿ ಈ ಥರದ್ದು ಇಯರಿಂಗ್ಸ್ ಹಾಕಿದ್ದೀನಿ. ಬನ್ನಿ ಇವಾಗ ಯಾವ ಮನೆನೋ ಗೊತ್ತಿಲ್ವಲ್ಲ. ಫೈನಲ್ಲಿ ಬಂತು, ಎಲ್ಲಿ ಮನೆ ನೋಡುವ ಈಗ. ಓ ಇದೇನು ಬಂದು ಒಂದು 5 ನಿಮಿಷ ಕೂತಿದ್ದೋ, ಹಾಗೆ ಊಟಕ್ಕೆ ಕೊಟ್ಟರು ನೋಡಿ. ಕೃತುನು ಏನೋ ಊಟ ಮಾಡೋಳಂಗೆ ಕೂತ್ಕೊಂಡು, ಬಟ್ ಮೊಸರನ್ನ ತಿಂದ್ಲು. ನಾನು ಮಟನ್ 1-2 ಪೀಸ್ ಹಾಕಿಸ್ಕೊಂಡೆ, ಚಿಕನ್ ಚಾಪ್ಸ್ ಮಾಡಿದ್ರು ತಿಂದೆ. ಇವಳು ಯಾರು ಅಂತ ಗೊತ್ತಲ್ವ ನಿಮಗೆ? ವರ್ಷಿತಾ. ಸೊ ವರ್ಷಿತಾ ಮನೆಗೇನೆ ಹಬ್ಬಕ್ಕೆ ಬಂದಿದ್ದು ನಾನು. ನೋಡಿ ಜಾಸ್ತಿ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಹಾಗೆ ಜಾಸ್ತಿ ಮಾತಾಡೋಕ್ಕೂ ಕೂಡ ಟೈಮ್ ಸಿಗಲಿಲ್ಲ. ವರ್ಷಿತಾ ಅವ್ರ ಮಾವನು ನಮ್ಮ ಅಪ್ಪಾಜಿನೇನೋ ಏನೇನೋ ಮಾತಾಡ್ತಾಯಿದ್ರು. ಸೊ ಅವ್ರು ಹೇಳ್ತಾಯಿದ್ರು ಕಟ್ ರೂಟಲ್ಲಿ ಬರ್ಬೋದಿತ್ತಲ್ವ, ಕಟ್ ರೂಟಲ್ಲಿ ಬಂದಿದ್ರೆ ಇನ್ನೂ ಹತ್ತಿರ ಅಂತ. ಆ್ಯಕ್ಚುಲಿ ವರ್ಷಿತಾ ಅವರ ಹಸ್ಬೆಂಡ್ ಮನೆಗೂ ನಮ್ಮ ಮನೆಗೂ 10 to 12 ಕಿಲೋಮೀಟರ್ಸ್ ಮೇಲಾಗುತ್ತೆ. ಅಂದರೆ ಹತ್ತಿರನೇ, ತೀರಾ ದೂರ ಎಲ್ಲ. ಬಟ್ ಅವ್ರು ಯಾವುದೋ ಏರಿ ಮೇಲೆ ಕಟ್ಟಾಗಿ ಬಂದರೆ ಕಟ್ ರೂಟಲ್ಲಿ ಬೇಗ ಆಗುತ್ತೆ ಅಂತ ಹೇಳಿ ಅವ್ರ ಮಾವ ಮಾತಾಡ್ತಾಯಿದ್ರು. ಏನೊಂದು ಊಟ ಆದಮೇಲೆ ಒಂದು 20 ಮಿನಿಟ್ಸ್ ಕೂತಿದ್ದೋ. ಹಬ್ಬ ಅಲ್ವಾ, ಜನಗಳು ಬರ್ತಾಯಿದ್ರು ಹೋಗ್ತಾಯಿದ್ರು, ಸ್ವಲ್ಪ ಇಕ್ಕಟ್ಟಾಗ್ತಿತ್ತು. ಅವಳಿಗೂ ಕೂಡ ಫ್ರೀ ಇರಲಿಲ್ಲ, ಆಚೆಗೂ ಈಚೆಗೂ ಓಡಾಡ್ತಾಯಿದ್ಲು. ಅದಕ್ಕೋಸ್ಕರ ಇನ್ನೊಂದು ದಿನ ಬೇಕಾದರೆ ಬಂದು ಮಾತಾಡ್ಕೊಂಡು ಕೂತ್ಕೊಳ್ಳೋಣ, ಇವಾಗ ಹೋಗೋಣ ಅಂತ ಹೇಳಿ ನಾವು ಅಪ್ಪಾಜಿ ಬೇಗ ಹೊರಟೋ. ನಾವು ಗೂಗಲ್ ಗೌಣೆ ಬತ್ತೈತೆ, ಬೇಡ ಹೋಗೋ, ಲೇಸ್ ತಗೋಗು. ಏನು ಕೂತು ಏನು? ಹ್ಞೂ ಇದು ಹಂಗೆ ಅದೇ ಮೇಲೆ ನಡಿ ಹೋಗೋಣ ಮನೆಗೆ. ಹೇಗೆ ಕೊಡಿತಿ? ಹ್ಞೂ ಆಮೇಲೆ ಟೈಮ್ 6 ಗಂಟೆ ಆಗಿದೆ. 3:15 ಮಲ್ಕೊಂಡೆ. ಹಾಗೆ ಅಂದರೆ ನಿದ್ದೆ ಬಂದು ಮಲ್ಕೊಂಡಿಲ್ಲ, ಏನಪ್ಪ ಫೋನ್ ನೋಡ್ಕೊ ಮಲ್ಕೊಂಡಳು.
ಈಗ ಎದ್ದಿದ್ದೀನಿ. ಆ್ಯಕ್ಚುಲಿ ಆಗಲೇ ಎಚ್ಚರ ಆಯಿತು, ಹೇಳೋಕ್ಕಾಗ್ತಾ ಇರಲಿಲ್ಲ. ಡ್ರೆಸ್ಸು ಕೂಡ ಚೇಂಜ್ ಮಾಡಲಿಲ್ಲ. ಸೊ ಅಮ್ಮ ಟೀ ಇಟ್ಕೊಂಡವ್ರೆ, ನನಗೆ ಕಾಫಿ ಏನು ಇಟ್ಕೊತಾ ಇಲ್ಲ. ಅದೇ ಟೀ ಸ್ವಲ್ಪ ಹಾಲು ಹಾಕ್ಕೊಂಡು ಬಿಸಿ ಮಾಡ್ಕೊಂಡು ಕುಡಿತೀನಿ. ಸೊ ನಮ್ಮ ಪಕ್ಕದ ಮನೆ ಅಂದರೆ ನಮ್ಮ ಮನೆಯಿಂದ ಒಂದು 2 ಮನೆ ಕೆಳಗಡೆ ಅದೇನೋ ರೋಡಲ್ಲಿ ಹೋಗ್ಬೇಕಾದ್ರೆ ನಮ್ಮ ಕೂತು ಸುಮ್ಮನೆ ಟಚ್ ಮಾಡಿದ್ದಾಳಲ್ಲ ಅಂತ ಹುಡುಗ ತಲೆ ಗುಂಡೆಗೆ ಹೊಡೋದಂತೆ. ನಮ್ಮ ಹೂವು ಅರ್ಲಿಸ್ತಾ ಇತ್ತು, ಅದಕ್ಕೆ ಎದ್ದು ಬಂದೆ. ಏನಾ ಎಲ್ಲಿ ಕುಡ್ದಿದ್ದೀನಿ? ಓಸಿನ ಇಟ್ಕೊಳ್ಳೋದು, ಇರೋದನ್ನೇ ಬಿಸಿ ಮಾಡ್ಕೋತಾ ಇರೋದು. ನಾವು ಅದ್ಲಿಸ್ತಿತ್ತಲ್ಲ ಅಂದ್ಬಿಟ್ಟು ಒಂದೇ ಸತಿಗೆ ಎದ್ದು ಬಂದೆ, ಅವ್ನು ಯಾವನು ನೋಡೋಣ ಅಂತ. ಮಕ್ಳಿಗೆ ಅವ್ರ ಅಪ್ಪ ಅಮ್ಮದಿರು ಏನು ಬುದ್ಧಿ ಕಲಿಸ್ತಾರೆ ಅಂತ. ನಾನು ನಾನು ಮುದ್ಸೋ ಟೈಮಿಗೆ ಮುದಿಸ್ತೀನಿ, ಏನಾದ್ರು ತಪ್ಪು ಮಾಡಿದ್ರೆ ಸರಿಯಾಗಿ ಕೊಡ್ತೀನಿ ನಾನು. ಅಯ್ಯ ಬೈತದೆ ನೋಡಿ. ನೋಡಿ ಹೆಂಗೆ ಹೊಡಿತಾಳೆ ನಮಗೆ. ಡ್ಯಾನ್ಸ್ ಸಾಂಗ್ ಚೇಂಜ್ ಮಾಡ್ತು ಅಂತ. ಚಿನ್ನು ಮಂಡಿ ನೋವು ಅಂತದೆ, ಮಂಡಿಗೆ ಹೊಡಿತಿ ಚಿನ್ನು, ಬೇರೆ ಜಾಗ ಹೊಡೆಯೋದು ಕೊಡ. ನೋಡಿ ಕೃತು ಡ್ಯಾನ್ಸ್ ಮಾಡ್ತಿರೋದ ಹೆಂಗೆ ಮಾಡ್ತಾಳೆ. ಕಡಿಮೆ ಮಾಡಮ್ಮ ಟಿವಿದ, ಫುಲ್ ಕಡಿಮೆ ಮಾಡು. ಎಲ್ಲಿಟ್ಟಿದ್ಯಮ್ಮ ಬುಕ್ಕ? ಹೋಮ್ವರ್ಕ್ ಪರ್ಸನ್ ಹೇಳಮ್ಮ, ಎಲ್ಲಿಟ್ಟಿದ್ದಿ? ಏನು ಗಣೇಶನ ಅಂತ ಬಿಡಕ್ಕೆ ಹುಲಿ 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 ನೋಡವಪ್ಪ ಬುಕ್ಸ್ಗಳ. ಚಿನ್ನು ಹುಲಿ ಇಂಗ್ಲೀಷಲ್ಲಿ ಏನಂತಾರೆ ಚಿನ್ನು? ಮನೆಗೂ ಒಂಚೂರು ಜಾಗಿಲ್ಲ, ಏನು ಮಾಡ್ಬೇಕು ಇಳಿ ಹಾಕೋಳೆ. ಏನು ನನ್ನವ ಅವೆಲ್ಲ ಬಟ್ಟೆ ಅಮ್ಮ? ಅಲ್ಲಿ ಇರೋದು ಅದ್ರಲ್ಲಿ ನಂದು ಒಂದೇ ಪ್ಯಾಂಟ್ ಇರೋದು. ಕುರಾಯಿಸ್ತೀಯಲ್ಲಮ್ಮ. ಕೃತು ಬೈತಾದೆ ಕೃತು, 3 ದಿವಸ ಆಯ್ತು ಬೈತಾದೆ ಕೃತು. ಕೃತು ಕೈಲಿ ಹಿಡ್ತಿದ್ದೀನಿ. ತಗೋ ತಗೋ ಈ ಕೈಲಿ ಹಿಡು, ತಗೋ ಮುದ್ದೆ ಹಿಡ್ಕೊ. ವಿಡಿಯೋಗೊಬ್ರು ಕಮೆಂಟ್ ಹಾಕೋರೆ, ನಿಮ್ಮಂಥ ಸೋಂಬೇರಿ ಲೇಡಿ ಇದ್ದರೆ ನಿಮ್ಮ ಅಪ್ಪ ಅಮ್ಮನ ಕತೆ ಗೋವಿಂದ ಅಂತ. ಅಲ್ಲಿ ನಾನು ಹೇಳಿದ್ದೀನಿ ಆ್ಯಂಡ್ ವಿಡಿಯೋದಲ್ಲಿ ತೋರಿಸಿದ್ದೀನಿ ಕೂಡ ಅಡುಗೆ ಮನೆ ಎಷ್ಟು ಗಲೀಜಿತ್ತು ಅಂತ. ಹಾಗೆ ಅಮ್ಮ ಟೀ ಇಡು ಅಂತ ಹೇಳಿದಾಗ ಅಪ್ಪಾಜಿ ಟೀ ಇಡು ಅಂತ ಹೇಳಿದ್ಕೂ 10 ನಿಮಿಷ ಡಿಫ್ರೆನ್ಸ್ ಇರೋದು. ಅವಾಗೇನು ಅಂದರೆ ಅಮ್ಮ ಇನ್ನೂ ಅಟ್ಟದ ಮೇಲಿತ್ತು, ಧೂಳು ಉದುರಿಸ್ತಾ ಇತ್ತು ಬರ್ಲ ಕಡ್ಡಿಲಿ. ಆ ಧೂಳೆಲ್ಲ ಅಡುಗೆ ಮನೆ ಹಾಲೆಲ್ಲ ಓಪನ್ ಇರೋದ್ರಿಂದ ಎಲ್ಲ ಗಲೀಜು ಬೀಳ್ತಾಯಿತ್ತು. ಅದಕ್ಕೋಸ್ಕರ ನಾನು ಟೀ ಇಟ್ಕೊಡಲ್ಲ ಇವಾಗ ಅಂತ ಹೇಳಿದ್ದು. ಆ್ಯಂಡ್ ನಮ್ಮ ಮನೇಲಿ ಒಂದು ದಿನಕ್ಕೆ 4 ರಿಂದ 5 ಸಲ ಟೀ ಕುಡಿತಾರೆ. ಸೊ ಅಷ್ಟೊತ್ತು ಟೀ ಕುಡಿದು ಒಂದು 2 ಅವರ್ಸ್ ಆಗಿತ್ತು ಅಷ್ಟೇ. ಮತ್ತೆ ಇನ್ನೊಂದ್ಸಲ ಟೀ ಇಡು ಅಂದರು. ಹಾಗಾಗಿ ನಾನು ಇಡಲ್ಲ, ಸುಮ್ಮನೆ ಹೋಗಿ ಭಂಗ ಮಾಡೋಗಿ ಅಂತ ನಾನು ಹೇಳಿದ್ದು. ಸೊ ಆ ವಿಡಿಯೋದಲ್ಲಿ ನೀವು ಅಬ್ಸರ್ವ್ ಮಾಡಿ ನೋಡಿದ್ರೆ ಗೊತ್ತಾಗಿರುತ್ತೆ. ಆ್ಯಂಡ್ ಅಡುಗೆ ಮನೆ ಪರಿಸ್ಥಿತಿ ಹೇಗಿತ್ತು ಅಂತಲೂ ಕೂಡ ನಾನು ಅಲ್ಲಿ ತೋರಿಸಿದ್ದೀನಿ. ಹಾಗೂ ಕೂಡ ನಿಮ್ಮ ಅಪ್ಪ ಅಮ್ಮನ ಕತೆ ಗೋವಿಂದ, ನಿಮ್ಮಂಥ ಸೋಂಬೇರಿ ಲೇಡಿ ಇದ್ದರೆ ಅಂತ ಕಮೆಂಟ್ ಹಾಕಿದ್ದೀರಾ. ಸೊ ನೋಡಿದ್ದು ವಿಡಿಯೋ ಕಂಪ್ಲೀಟಾಗಿ ನೋಡಿದ್ರು ಕೂಡ ಆ ಥರ ಕಮೆಂಟ್ ಹಾಕ್ತೀರಾ ಅಂತ ಹೇಳಿದ್ರೆ ನಿಮ್ಗೇನು ಮಾಡೋಕ್ಕಾಗಲ್ಲ. ಸೊ ನಮ್ಮ ಥರನೇ ನೋಡ್ಕೊಳ್ಳಿ ಸಾಕು ನಿಮ್ಮ ಅಪ್ಪ ಅಮ್ಮನ. ನಾವು ಚೆನ್ನಾಗಿದ್ದೀವಿ. ನೀವುಗಳು ಮಧ್ಯದಲ್ಲಿ ಏನೇನೋ ಬಂದು ಬ್ಯಾಡ್ ಕಮೆಂಟು ಅಥವಾ ಹರ್ಟ್ ಆಗೋ ರೀತಿ ಮಾಡೋ ಅವಶ್ಯಕತೆ ಇಲ್ಲ. ಸೊ ನಿಮ್ದೆಷ್ಟಿದೆ ಅಷ್ಟು ನೋಡ್ಕೊಳ್ಳಿ. ನಾನು ಸೋಂಬೇರಿತನದ ಬಗ್ಗೆ ನೀವು ಮಾತಾಡಬೇಡಿ. ನಾನೇ ಹೇಳ್ತಿರ್ತೀನಿ ಸೋಂಬೇರಿ ಅಂತ. ಹಂಗಂತ ಒಂದು ಲೋಟ ಟೀ ಇಟ್ಕೊಡ್ದೇ ಅಷ್ಟೇನು ಸೋಂಬೇರಿ ಅಲ್ಲ. ಅಲ್ಲಿ ಗಲೀಜಾಗಿರೋದ್ರಿಂದ ಧೂಳು ಉದುರುತ್ತದೆ ಅನ್ನೋ ಉದ್ದೇಶಕ್ಕಷ್ಟೇ ನಾನು ಟೀ ಇಟ್ಕೊಟ್ಟಿಲ್ಲ. ಸೊ ಅದು ಗೊತ್ತಿದ್ರೂ ಕಮೆಂಟ್ ಹಾಕ್ತೀರಾ ಅಂತ ಹೇಳಿದ್ರೆ ಇನ್ನೇನು ಮಾಡೋಕ್ಕಾಗಲ್ಲ. ಬೇಕು ಅಂತಲೇ
ನೆಗೆಟಿವ್ನ ಹುಡುಕಿ ಕಮೆಂಟ್ ಮಾಡೋ ಆನ್ಸರ್ ಕೊಡೋದಕ್ಕಿಂತ ನಾವು ಸೈಲೆಂಟ್ ಆಗಿರೋದೇ ಒಳ್ಳೆಯದು ಅಂತ ನಾನು ಅನ್ಕೋತೀನಿ. ಕೃತು ಇಲ್ಲಿಗ ಆಟಾಡ್ತಾ ಇದ್ಲು. ಅವ್ರ ಅಜ್ಜಿ ತಾತಂಗೆ ಮಜ್ಜಿಗೆ ಕುಡ್ಸೋಕ್ಕೆ ಯಾಕೋ 1-2 ದಿನದಿಂದ ನೈಟ್ ಟೈಮ್ ಮಜ್ಜಿಗೆ ಕುಡಿಯೋದು ಪಾಠ ಆಯ್ತಾಳೆ. ಮೊಸರಿದ್ದಾಗ ಅದನ್ನು ಮಜ್ಜಿಗೆ ಮಾಡಿಸ್ಕೊಂಡು ನೋಡಿ ಎಲ್ರಿಗೂ ಒಂದೊಂದು ಸ್ಪೂನ್ ಹಾಕ್ತಾಳೆ. ಅವ್ರ ಅಜ್ಜಿ ಬೈತಾಯಿತ್ತು, ಎಲ್ಲರೂ ಎಂಜಲು ಮಾಡ್ತಾರೆ, ಎಂಜಲು ಮಾಡಿದ್ದು ಕುಡಿಬೇಡ ನಿನಗೆ ಅಂತ. ಅದಕ್ಕೆ ಹೇಳ್ತಾಯಿತ್ತು ಎಲ್ರಿಗೂ ಕುಡಿಸ್ಬಿಟ್ಟು ಅದು ಎಂಜಲಾಯ್ತದೆ ಕಣವ, ಬೇಡ ಬಾಯಲ್ಲಿ ಗುಳ್ಳೆ ಆಯ್ತದೆ ಅಂತ. ನಮ್ಮ ಅಪ್ಪಾಜಿ ಏನೋ ಕಾಮಿಡಿ ಮಾಡ್ತಾಯಿದೆ, ಗೊಂಬೆ ಒಳಗೆ ಫೋನ್ನೇ ಹಾಕ್ಬೋದಲ್ಲ ಅಂತವ. ಅಮ್ಮ ನಗಾಡ್ತಾ ಇತ್ತು. ಅದೇನೋ ಅಂತು, ಅದಕ್ಕೆ ನಮ್ಮ ಅಪ್ಪಾಜಿ ನಮ್ಮ ಅಮ್ಮಂಗೆ ಗೊಂಬೆನೇ ಎಸಿತು. ಹಿಂಗೆ ಏನೇನೋ ಗಂಡ ಹೆಂಡತಿ ಸಣ್ಣ ಪುಟ್ಟ ಜಗಳ ಮಾಡ್ಕೋತಾ ಇರ್ತಾರೆ ಫ್ರೆಂಡ್ಸ್. ನನಗೂ ಒಂದೊಂದ್ಸತಿ ಸಿಟ್ಟು ಬರ್ತದೆ, ಒಂದೊಂದ್ಸತಿ ನಗಾಡ್ತಾ ಇರ್ತೀನಿ, ಇವ್ರು ಏನು ಹಿಂಗೆ ಆಡ್ತಾರಲ್ಲ ಫನ್ನಿಯಾಗಿ ಅಂತ ಹೇಳಿ. ಆ್ಯಕ್ಚುಲಿ ಹಾಗೆ ಇರಬೇಕು ಮನೇಲಿ. ಟೈಮ್ ಎಷ್ಟಾಗಿರ್ಬೋದು ಹೇಳಿ? 11:39. ನಮ್ಮನೆ ಗಡಿಯಾರನೂ ಇಲ್ಲ, ಗಡಿಯಾರದಲ್ಲಿ ಟೈಮ್ ನೋಡಿ ಅಂತ ಎಕ್ಸಾಕ್ಟ್ ತೋರ್ಸೋಕ್ಕೆ. ಬಿಕಾಸ್ ಕೆಲವೊಬ್ರು ಡೌಟ್ ಇರುತ್ತಲ್ಲ, ಇವಳು ಇಷ್ಟೊತ್ತಲ್ಲೆಲ್ಲ ಎದ್ದಿರ್ತಾಳೆ, ಇಷ್ಟೊತ್ತೆಲ್ಲ ಕೋತಿ ಕೆಲಸಗಳು ಮಾಡ್ತಾಳೆ ಅಂತ. ಸೊ ಹಸ್ವಾಗ್ತಾ ಇದೆ. ನಿಮ್ಗೆ ಗೊತ್ತು ನಾವು ನೈಟ್ ಊಟ ಮಾಡೋದು ಬೇಗ ಅಂತ ಹೇಳಿ. ಆಲ್ಮೋಸ್ಟ್ 8 ಗಂಟೆಗೆ ಊಟ ಮಾಡ್ದು. ಇವಾಗ 11:40 ಆಗೋಯ್ತು. ಮಲ್ಕೊಂಡಿದ್ರೆ ಹಸ್ವಾಗ್ತಿರ್ಲಿಲ್ಲ, ಎದ್ದಿದ್ದೀನೆಲ್ಲ ಹಸ್ವಾಗ್ತಾ ಇದೆ. ಸೊ ಪಾರ್ಲೇಜಿ ಬಿಸ್ಕಿಟ್ ಅಪ್ಪಾಜಿ ತಂದಿತ್ತು. ಸೊ ಬೆಳಗ್ಗೆ ಟೀಗೆ ಅಂತೇಳಿ ನಾನು ತಿನ್ಕೊತೀನಿ ಒಂದು ಅರ್ಧ. ಸೊ ಚಾರ್ಜ್ ಬೇರೆ 6% ಚಾರ್ಜ್ ಐತೆ. ಇಷ್ಟೊತ್ತು ತನಕ ಯೂಟ್ಯೂಬು ಆ್ಯಂಡ್ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡ್ತಾ ಇದ್ದೆ, ಫೇಸ್ಬುಕ್ ನೋಡೋಲ್ಲ ನಾನು. ಸೊ ಏನು ಅಂತ ಹೇಳಿದ್ರೆ, ಈಗ ಹಸ್ವಾಗ್ತಾ ಇದೆಯಲ್ವ, ಪಾರ್ಲೇಜಿ ತಿನ್ನೋಣ. ಕೃತು ಆಲ್ರೆಡಿ ಅರ್ಧ ನಿದ್ದೆ ಮಾಡ್ಕೊಂಡಿದ್ದಾಳೆ. ಇವತ್ತು ಫ್ರೆಂಡ್ ಮನೆಗೆ ಹೋಗಿದ್ದೆ ಅಲ್ವಾ, ಅಲ್ಲಿ ಜಾಸ್ತಿ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ. ಬಿಕಾಸ್ ತುಂಬ ಜನ ಬರ್ತಾಯಿದ್ರು, ಅವರು ಊಟಕ್ಕೆ ಬಡಿಸ್ತಾ ಇದ್ಲು, ಅವಳು ಕೂಡ ಬ್ಯುಸಿ ಇದ್ಲು ವರ್ಷಿ. ಹಾಗೆ ಕೆಲವೊಬ್ರಿಗೆ ತುಂಬ ಡೌಟ್ ಇರಬಹುದು, ಏನು ಎತ್ತ ಅಂತ ಹೇಳಿ. ನೀವು ಏನು ಹೇಳೇ ಇಲ್ವಲ್ಲ ಮದುವೆ ಬಗ್ಗೆ ಏನು ಅಂತ ಹೇಳಿ. ಸೊ ಅದೆಲ್ಲ ಟೈಮ್ ಬಂದಾಗ ಹೇಳ್ತೀನಿ. ಸೊ ಅದೆಲ್ಲ ಬೇಡ ಇವಾಗ ಸದ್ಯಕ್ಕೆ. ಸೊ ಸದ್ಯಕ್ಕೆ ಇವಾಗ ಏನು ಬೇಕು ಅಂದರೆ ಪಾರ್ಲೇಜಿ ಬೇಕು, ಪಾರ್ಲೇಜಿ ತಿನ್ನೋಣ. ತುಂಬ ಪಾರ್ಲೇಜಿ ಅಂದರೆ ನಾಯಿ ಬಿಸ್ಕೆಟು ಅಂತಾರೆ, ಪರವಾಗಿಲ್ಲ. ನನಗೆ ಹೆಂಗೆ ಇಷ್ಟ ಆಗುತ್ತೆ, ನನಗೆ ಡಾರ್ಕ್ ಫ್ಯಾಂಟಸಿ ಅಂದರೆ ತುಂಬ ಇಷ್ಟ. ಡಾರ್ಕ್ ಫ್ಯಾಂಟಸಿ ಕುಕ್ಕೀಸ್ ಅಂದರೆ ನನಗೆ ತುಂಬ ಇಷ್ಟ. ನಾನು ಎಲ್ಲ ಥರದ ಕುಕ್ಕೀಸು ತಿಂತೀನಿ. ಅಲ್ಲಾಗಿ ಅಷ್ಟಕ್ಕಷ್ಟೇ ಅಂದರೆ ಮಾರಿಗೋಲ್ಡು ತುಂಬ ಸಪ್ಪೆ ಇರುತ್ತೆ. ನಂಗೆ ಮಾರಿಗೋಲ್ಡ್ ಅಷ್ಟು ಇಷ್ಟ ಆಗೋಲ್ಲ. ಅದನ್ನು ಬಿಟ್ಟರೆ ಇನ್ನೆಲ್ಲ ಕುಕ್ಕೀಸ್ನೂ ನಾನು ತಿಂತೀನಿ. ನಾನು ಕುಕ್ಕೀಸ್ ಅಂದರೆ ನನಗೆ ತುಂಬ ಇಷ್ಟ. ಸೊ ಇವತ್ತೇ ಅಪ್ಲೋಡ್ ಮಾಡಿರೋದು, ನಾಳೆ ನೀವು ನೋಡ್ತೀರಾ ಈ ವಿಡಿಯೋನ. ನಾನು ಮಾಡ್ತಿರೋದು ಇವತ್ತೇ, ನೆನ್ನೆ ವಿಡಿಯೋನ ಇವತ್ತು ಅಪ್ಲೋಡ್ ಮಾಡಿದ್ದೀನಿ. ಸೊ ಇದು ನಾಳೆ ಬರುತ್ತೆ, ನಾಳೆ ಈವ್ನಿಂಗ್ ಹಂಗೆ. ನಾನು ಏನಪ್ಪ ಯಾರ ಕಮೆಂಟ್ಗೂ ರಿಪ್ಲೈ ಕೊಡೋಕ್ಕಾಗಿಲ್ಲ, ಇವತ್ತು ರಿಪ್ಲೈ ಕೊಟ್ಟಿಲ್ಲ. ನನಗೇನೋ ಸ್ವಲ್ಪ 3 ಅವರ್ ಮಲಗಿದ್ನ, ಈಗ ಸ್ವಲ್ಪ ಏನೇನೋ ಒಂಥರ ಬೇಜಾರು. ಅದಕ್ಕೆ ಅಲ್ಲೂ ಹೋಗ್ಬಿಟ್ಟು ಬಂದ್ರಲ್ಲ ಅದಕ್ಕೆ ಬೇಜಾರು ಅಂತ ಅನ್ಬೇಡಿ. ಸೊ ಅದಕ್ಕಲ್ಲ, ನಂದೇನೋ ಪರ್ಸ್ನಲ್ ಇರುತ್ತಲ್ವ. ಸೊ ಹಾಗಾಗಿ ನಾನು ಯಾರ ಕಮೆಂಟ್ಗೂ ರಿಪ್ಲೈ ಕೊಡೋಕ್ಕಾಗಿಲ್ಲ ಇವತ್ತು. ಸೊ ಒಂದು 10-11 ಕಮೆಂಟ್ ಬಂದಿರ್ಬೋದೇನೋ, ಒಂದಕ್ಕೂ ಕೂಡ ರಿಪ್ಲೈ ಕೊಟ್ಟಿಲ್ಲ. ಬಿಕಾಸ್ ಒಬ್ರಿಗೆ ಕೊಟ್ಟರೆ ಅವ್ರಿಗೆ ರಿಪ್ಲೈ ಕೊಟ್ಟಿದ್ದಾರೆ, ನಮಗೆ ರಿಪ್ಲೈ ಕೊಟ್ಟಿಲ್ಲ ಅನ್ನೋ ಥರದ್ದು ಬಂದ್ಬಿಡುತ್ತೆ ಅಂಥೇಳಿ ನಾನು ಒಬ್ರಿಗೂ ಕೂಡ ರಿಪ್ಲೈ ಕೊಟ್ಟಿಲ್ಲ. ಸೊ ಯಾರೂ ಬೇಜಾರು ಮಾಡ್ಕೊಬೇಡಿ. ಸೊ ನಾನು ಕಲ್ತಿರೋದು ಏನಂದರೆ ಲೈಫಲ್ಲಿ ಎನಿ ರಿಲೇಷನ್ಶಿಪ್, ಯಾವುದೇ ಸಂಬಂಧ ಇರಲಿ, ಫ್ರೆಂಡ್ಶಿಪ್ಪು, ಲವ್ವು, ಮ್ಯಾರೇಜು, ಅಕ್ಕ ತಂಗಿ, ಅಪ್ಪ ಅಮ್ಮ, ಯಾವುದೇ ಸಂಬಂಧ ಆಗಿರ್ಬೋದು, ನಾವು ಅವ್ರಿಗೆ ಟೈಮ್ ಕೊಡ್ತೀವಿ ಅಥವಾ ಅವ್ರು ನಮಗೆ ಟೈಮ್ ಕೊಡೋಲ್ಲ ಅಂದರೆ ಅದು ಎಂಡ್ ಅಂತಲೇ ಅರ್ಥ. ಸೊ ಅದು ನನಗೆ ಎಲ್ಲನೂ ಬಿಡಿಸಿ ಕೆಲವೊಬ್ಬರು ವಿಚಾರಗಳು ಹೇಳೋಕ್ಕಾಗಲ್ಲ. ವರ್ಷಿ ವಿಚಾರ ಹೇಳ್ತಾಯಿದ್ದೀರ ಅಂತ ತಪ್ಪು ತಿಳ್ಕೊಬೇಡಿ, ನಿಜವಾಗ್ಲೂ ಅಲ್ಲ. ಸೊ ನಂಗೆ ತುಂಬ ಖುಷಿಯಾಗುತ್ತೆ. ನನ್ನ ಬೆಸ್ಟ್ ಮೂಮೆಂಟ್ ಅಂತ ಹೇಳೋದಕ್ಕಿಂತ ನನ್ನ ತುಂಬ ವರ್ಸ್ಟ್ ಮೂಮೆಂಟಲ್ಲಿ ಇದ್ದಂತಹ ಪರ್ಸನ್ನು. ಸೊ ನಾನು ಎಲ್ಲಿ ಕರೆದ್ರೂ ಬರ್ತಿದ್ದಂತಹ ಪರ್ಸನ್ನು. ಸೊ ಅದಕ್ಕೋಸ್ಕರ ನನಗೆ ಅವಳ ಮೇಲೆ ಒಂಥರ ಸ್ಪೆಷಲ್. ಅಂದರೆ ನಮ್ಮದು ಆಲ್ಮೋಸ್ಟ್ PU ಇಂದ ಫ್ರೆಂಡ್ಶಿಪ್ಪು ಆಲ್ಮೋಸ್ಟ್ 10 ಇಯರ್ಸ್. ಮಧ್ಯದಲ್ಲಿ ಸ್ವಲ್ಪ ಬ್ರೇಕ್ ಆಗಿತ್ತು ಅಂತ ಹೇಳಲ್ಲ, ಕಾಂಟ್ಯಾಕ್ಟ್ಸ್ ಕಡಿಮೆ ಆಗಿತ್ತು. ನಾನು ಡಿಗ್ರಿ ಓದು ಸ್ವಲ್ಪ ಬೆಂಗಳೂರಿಗೆಲ್ಲ ಹೋದ್ಮೇಲೆ ಅಂದರೆ ಮಾತಾಡೋವು, ಅಪ್ರೂಪ್ದಂಗೆ ಮಾತಾಡೋವು.
ಸೊ ಆಫ್ಟರ್ ನಾವು ಮತ್ತೆ ಈಗ ಒಂದು 2 ವರ್ಷದಿಂದ ತುಂಬ ಕ್ಲೋಸ್ ಆದೋ. ಅದರಲ್ಲೂ ನಮ್ಮ ಸಂತು ಹೋದ್ಮೇಲಂತೂ ಸೊ ಹೇಳೋಕ್ಕೆ ಸಾಧ್ಯನೇ ಇಲ್ಲ ವರ್ಷಿತಾ ಬಗ್ಗೆ. ಸೊ ಥ್ಯಾಂಕ್ ಯು ವರ್ಷಿತಾ. ಅವಳು ನನ್ನ ಬ್ಲಾಗ್ಸ್ ನೋಡಲ್ಲ ಫ್ರೆಂಡ್ಸ್, ಡೈಲಿ ಹೇಳ್ತೀನಿ ರೀ ಎಲ್ಲ ನೋಡ್ತಾರೆ ಕಣೆ ನೀನು ನೋಡೆ ಅಂತ. ಅವಳು ನನ್ನ ಬ್ಲಾಗ್ಸ್ ನೋಡೋದೇ ಇಲ್ಲ. ಹಳೆ ವೀಡಿಯೋಸಲ್ಲಿ ಅವಳು ಬಂದಿದ್ದಾಳಲ್ಲ, ಆ ವೀಡಿಯೋಸ್ನಾದರೂ ನೋಡೆ, ನೀನು ನನ್ನ ಜೊತೆ ಇದೆಯಾ ನೋಡೆ ಅಂದರೆ ಅದನ್ನು ಕೂಡ ಅವಳು ನೋಡಿಲ್ಲ. ಸೊ ಅವಳೇ ಒಂಥರ ಡಿಫ್ರೆಂಟ್ ಅಂತ ಹೇಳ್ಬೋದು. ಸೊ ಯಾವುದೇ ಏನೇ ವಿಚಾರಗಳಿರಲಿ, ಮೋಸ್ಟ್ಲಿ ನಾನು ಅವಳ ಜೊತೆ ಫ್ರೆಂಡ್ಶಿಪ್ನ ಬ್ರೇಕ್ ಮಾಡ್ಕೊಳ್ಳೋಕೆ ಇಷ್ಟಪಡಲ್ಲ. ಬಿಕಾಸ್ ನನ್ನ ವರ್ಸ್ಟ್ ಸಮಯದಲ್ಲಿ ನಿಂತಹ ಫ್ರೆಂಡು. ಸೊ ಅದು ಏನೇ ಆಗಿರ್ಬೋದು, ನಾನು ಅದನ್ನು ಬ್ರೇಕ್ ಮಾಡ್ಕೊಳ್ಳೋಕೆ ನಿಜವಾಗ್ಲೂ ಇಷ್ಟಪಡಲ್ಲ. ಆ್ಯಂಡ್ ಇನ್ನೊಂದು ಹೇಳ್ತೀನಿ, ನಾವು ಬಯಸಿ ಯಾರ ಹತ್ರನೂ ಹೋಗಬಾರ್ದು. ಯಾಕಂದರೆ ನಮ್ಮನ್ನ ತುಂಬ ಚೆನ್ನಾಗಿ ಅವಾಯ್ಡ್ ಮಾಡಿಬಿಡ್ತಾರೆ. ನನಗೆ ಎಲ್ಲ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆ ಫ್ರೆಂಡ್ಸ್. 27 ವರ್ಷಕ್ಕೆ ಎಂತೆಂಥ ಮುಖವಾಡಗಳನ್ನ ನೋಡಿದೆ, ಎಂತೆಂಥ ಜನಗಳನ್ನ ನೋಡಿದೆ, ಹೆಂಗೆ ಯೂಸ್ ಮಾಡ್ಕೊತಾರೆ, ಹೆಂಗೆ ಮೋಸ ಮಾಡ್ತಾರೆ. 100 ವರ್ಷನೇ ಬದುಕಿರಬೇಕು ಅಥವಾ 100 ವರ್ಷನೇ ಆಗಿರಬೇಕು ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಅಂತ ಅಲ್ಲ. ಏಜ್ ಅನ್ನೋದು ಮ್ಯಾಟ್ರೇ ಆಗಲ್ಲ ಗುರು ಇಲ್ಲಿ. ಸೊ ತುಂಬ ಎಕ್ಸ್ಪೀರಿಯೆನ್ಸ್ ಆಗಿದೆ. ನಾನು ಫೈನಲಿ ಏನನ್ಸೋದು ಅಂದರೆ, ಈಗ 1 ಅವರ್ ಮುಂಚೆ ನಾನು ನಮ್ಮ ಸಂತು ನೆನಪು ಮಾಡ್ಕೊಂಡು ನಾನು ಅಳ್ತಾ ಇದ್ದೆ. ನಾನು ಅಂದ್ಕೊಳ್ಳೋದಂದೆ, ಸಂತು ಇರಬೇಕಿತ್ತು, ಅವ್ರವ್ರ ಯೋಗ್ಯತೆಗಳನ್ನ ನೋಡೋಕ್ಕೆ ಸಂತು ಇರಬೇಕಿತ್ತು. ಅಟ್ಲೀಸ್ಟ್ ಒಂದು ಮೂಲೆಯಲ್ಲಿ ಒಂದು ಟ್ಯಾಬ್ಲೆಟ್ಸ್ ಕುಟ್ಕೊಂಡು ಒಂದು 16 ವರ್ಷ 4 ವರ್ಷನಾರು ಅವ್ನು ಬದುಕಿರಬೇಕಿತ್ತು. ಒಂದು ಮೂಲೆಯಲ್ಲಿ ಇದ್ದಿದ್ರು ಸರಿಯಾಗಿರೋದು, ಅಥವಾ ಗಂಡ ಅಂತ ಅನ್ನಿಸ್ಕೊಳ್ಳೋಕೆ ಇರಬೇಕಿತ್ತು, ನನ್ನ ಮಗುಗೆ ಅಪ್ಪ ಇರಬೇಕಿತ್ತು ಅಂತ ತುಂಬ ಫೀಲ್ ಆಗುತ್ತೆ. ನನಗೆ ಎಕ್ಸ್ಪ್ರೆಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಒಂದು ರೀಲ್ಸ್ ನೋಡ್ತಿದ್ರು ನಾನು ಅಳ್ತೀನಿ ಅಂತ ಹೇಳಿದ್ರೆ, ನಾನು ಎಷ್ಟು ಎಮೋಷನಲಿ ವೀಕ್ ಇದ್ದೀನಿ ಅಂತ ಹೇಳಿದ್ರೆ, ನಾನು ಸ್ಟ್ರಾಂಗ್ ಅಲ್ವೇ ಅಲ್ಲ. ನಿಜವಾಗ್ಲೂ ಸ್ಟ್ರಾಂಗ್ ಅಲ್ಲ ನಾನು ನಿಜವಾಗ್ಲೂ ಅಪ್ಪಾಜಿ ಜೊತೆ ಇವತ್ತು ಬೈಕಲ್ಲಿ ಹೋದೆ ಅಲ್ವಾ ವರ್ಷಿ ಮನೆಗೆ, ನಾನು ಎಷ್ಟು ಫೀಲ್ ಮಾಡಿದೆ ಗೊತ್ತಾ. ಬಂದಮೇಲೆ ಫೀಲ್ ಮಾಡಿದೆ ನಾನು ಆ್ಯಕ್ಚುಲಿ. ಅಲ್ಲಿ ನಮ್ಮ ಅಪ್ಪಾಜಿ ಹೇಳ್ತು, ನಮ್ಮ ಅಳಿಯ ಈ ಥರ ತೀರು ಹೋಗ್ಬಿಟ್ರು ಅಂತ. ಅಂಕಲ್ ಗೊತ್ತಾಯಿತು ಅಂತ ಅಂದರು. ನನಗೊಂಥರ ಫೀಲ್ ಆಯಿತು. ಸಂತು ಇದ್ದಿದ್ರೆ ಜೊತೇಲಿ ಹೋಗ್ಬೋದಾಯಿತು, ಜೊತೇಲಿ ಬರ್ಬೋದಾಗಿತ್ತು. ಆ್ಯಂಡ್ ನಾನು ಮದುವೆ ಆದಮೇಲೆ ನಾನು ಎಲ್ಲೂ ಇಷ್ಟು ನಮ್ಮ ಕಡೆ ಅಥವಾ ನನ್ನ ಫ್ರೆಂಡ್ಶಿಪ್ಪು, ನನ್ನ ಫ್ರೆಂಡ್ಸು, ನನ್ನ ಫ್ಯಾಮಿಲಿ ಅಂತ ಓಡಾಡ್ತಾನೆ ಇರಲಿಲ್ಲ. ಎಲ್ಲ ಸಂತು ಕಡೆ, ಸಂತು ಫ್ಯಾಮಿಲಿ ಅವ್ರದ್ದು ಅಷ್ಟಕ್ಕೆ ಮಾತ್ರ ಓಡಾಡ್ತಿದ್ದು. ನಮ್ಮ ಅಪ್ಪನ ಮನೆಗೆ ಬರೋದೇ ಕಡಿಮೆ ಇತ್ತು ಆ್ಯಕ್ಚುಲಿ. ಹಬ್ಬಗಳಿಗೆ ಮಾತ್ರ ಬರೀವೆ. ಸೊ ಇವಾಗ ಅನ್ಕೋತೀನಿ, ನಮ್ಮ ಸಂತು ಇದ್ದಿದ್ರೆ ಇಲ್ಲಿಗೆಲ್ಲ ಕಳಿಸ್ತಿರ್ಲಿಲ್ಲ. ಬೆಂಗಳೂರಲ್ಲಿರೋ ಹೋಟ್ಲಲ್ಲಿ ಕೆಲಸ ಮಾಡ್ಕೊಂಡಿರೋ, ಬಂದರೆ ಗಂಗೂರು, ಹೋದರೆ ಮುಂಡೂರು, ಇಲ್ಲಾಂದರೆ ಬೆಂಗಳೂರು ಅಂತಿರೋ ಅಂತ. ನಾನು ಎಷ್ಟು ಫೀಲ್ ಮಾಡ್ಕೋತೀನಿ ಗೊತ್ತಾ, ಅಯ್ಯೋ ಸಂತು ಇರಬೇಕಿತ್ತು ಅಂತ. ನಾನು ಒಂದು ಮಾತು ಹೇಳ್ತೀನಿ, ಗಂಡ ಸತ್ತರೆ ಹೆಂಡತಿಗೆ ಸಾಯೋ ತನಕ ನೋವು, ಹೆಂಡತಿ ಸತ್ತರೆ ಗಂಡಂಗೆ ನೋವು. ಅದಾದಮೇಲೆ ಮಕ್ಕಳು ಬರ್ತಾರೆ ಹೊರತು, ನಾವಿದ್ದರೆ ಮಕ್ಕಳು. ಗಂಡ ಹೆಂಡತಿ ಮೇನ್. ಗಂಡ ಹೆಂಡತಿ ಚೆನ್ನಾಗಿದ್ರೆ ಅಷ್ಟೇ ಅಲ್ಲ. ಇನ್ನು ಯಾವ ಅಕ್ಕ ತಂಗಿರೂ ಆಗಲ್ಲ, ಯಾವ ಅಮ್ಮ ಅಪ್ಪನೂ ಆಗಲ್ಲ, ಯಾವ ವಾರಗೇತಿ ಅಣ್ಣ ತಮ್ಮ ಯಾರೂ ಆಗಲ್ಲ ಫ್ರೆಂಡ್. ಇರೋ ತನಕ ಅಷ್ಟೇ. ಸತ್ರ 3 ಇಡೀ ಮಣ್ಣು ಹಾಕ್ಬಿಟ್ಟು ಅವ್ರವ್ರ ಮನೆಗೆ ತಲೆಗೆ ನೀರು ಇಕ್ಕೊಂಡು 3 ದಿನ 6 ದಿನ ಅಳ್ತಾರೆ. ಆಮೇಲಿಂದ ಅವ್ರ ಜೀವನ ಏನು, ಅವ್ರಿಗೊಂದು ಫ್ಯಾಮಿಲಿ ಇರುತ್ತಲ್ವ, ಅದು ಸತ್ಯ. ನೀವು ನೆನೆಸ್ಕೊಂಡೇ ಇರಿ ಅಂತ ಹೇಳೋಕ್ಕಾಗಲ್ಲ, ಬಿಕಾಸ್ ಅವ್ರದ್ದು ಸಪ್ರೇಟ್ ಫ್ಯಾಮಿಲಿ ಇರುತ್ತೆ. ಬಟ್ ನಮಗೆ ಫ್ಯಾಮಿಲಿ ಇರಲ್ವಲ್ಲ ಈಗ, ಯಾಕಂದ್ರೆ ನಮ್ಮ ಫ್ಯಾಮಿಲಿ ಹೋಯ್ತಲ್ವ. ನಮ್ಮ ಜೀವನ ಅನ್ನೋದು ಮಣ್ಣಲ್ಲಿ ಹೋಗ್ಬಿಡ್ತು. ಯೋಚನೆ ಮಾಡ್ಬೇಕಾದ್ರೆ ನಾವು ಈಗ ಬೇರೆಯವ್ರನ್ನ ಯೋಚನೆ ಮಾಡಿ ಅಂದರೆ ಆಯ್ತದ? ಅಥವಾ ಜನಗಳ ಮುಂದೆ ಮಾತ್ರ ಹೊತ್ಕೊಂಡಿರಿ, ಒಳಗಡೆ 4 ಮಧ್ಯ ಇದ್ದಾಗ ಖುಷಿಯಾಗಿ ಓಡಾಡ್ಕೊಂಡಿರಿ. ಅದು ಅವ್ರವ್ರಿಗೆ ಬಿಟ್ಟಿದ್ದು. ನಾನು ಜನ ಇದ್ದಾಗಲೂ ಒಂದೇ ಥರ ಇರ್ತೀನಿ, ವೀಡಿಯೋ ಬಂದಾಗಲೂ ಒಂದೇ ಥರ ಇರ್ತೀನಿ, ನನ್ನ ಮನೇಲಿ ಇದ್ದಾಗಲೂ ನಾನು ಒಂದೇ ಥರ ಇರ್ತೀನಿ. 6 ತಿಂಗಳು ನಾನು ಮೊನ್ನೆ ಚಂದನ ಜೊತೆಲೂ ಮಾತಾಡ್ತಾ ಇದ್ದೆ. 6 ತಿಂಗಳು ನಾನು ಎಷ್ಟು ಡಿಪ್ರೆಷನ್ನಿದ್ದೀನಿ ಅಂದರೆ, ನನ್ನ ರೂಮ್ ಏನಿದೆ, ನನ್ನ ರೂಮ್ ಬಿಟ್ಟು ನಾನು ಆಚೆ ಕಡೆ ಬರ್ತಾ ಇರಲಿಲ್ಲ. ತುಂಬ ಕಷ್ಟಪಟ್ಟಿದ್ದೀನಿ. ಎಷ್ಟು ಕಷ್ಟಪಟ್ಟಿದ್ದೀನಿ ಅಂದರೆ, ಇವಾಗ ಮರ್ತುಬಿಟ್ಟಿದ್ದೀನಿ ಅಂತಲ್ಲ, ಇವಾಗ ಆ್ಯಕ್ಟಿವ್ ಆಗಿದ್ದೀನಿ. ಇವಾಗ ನಾನು ಚೆನ್ನಾಗಿರೋ ಡ್ರೆಸ್ಗಳು ಹಾಕೋಬೇಕು ಅಂದರೆ ಡ್ರೆಸ್ಗಳು ಹಾಕೋತೀನಿ, ನೀಟಾಗಿ ರೆಡಿ ಆಗ್ತೀನಿ, ಯಾವಳಿಗೂ ಹೆದರ್ಕೊಳ್ಳಲ್ಲ. ಆಗಲೂ ಏನು ಹೆದರ್ಕೋತಾ ಇದ್ದೆ ಅಂತಲ್ಲ, ಅವಾಗ ಮನಸ್ಸಿರಲಿಲ್ಲ ನನಗೆ, ತುಂಬ ಮನಸ್ಸು ಭಾರ ಆಯಿತು.
ಇವಾಗ ಬೇಜಾರಿದೆ, ಅಳು ಬರುತ್ತೆ ನನ್ನ ಮನಸ್ಸಲ್ಲಿ. ಈಗ 20 ಜನ ಮುಂದೆ ನಾನು ಕೂತಿದ್ರು ಅಯ್ಯೋ ಈ ಹುಡುಗಿ ಹಿಂಗೆ ಆಗಬಾರ್ದಾಗಿತ್ತು ಅಂದಾಗ ನನಗೆ ಎಷ್ಟು ತಡ್ಕೊಳಕ್ಕಾಗದೆ ಎಷ್ಟು ಫೀಲಿಂಗ್ ಆಗೋಗ್ಬಿಡುತ್ತೆ. ಸೊ ಯಾಕೆ ನನಗೆ ಹಿಂಗಾಗೋಯ್ತು ಅಂತ ಹೇಳಿ. ಸೊ ಬಟ್ ನಾನು ಇವಾಗ ಏನಂತೀನಿ, ಯಾರೇನಾದ್ರು ಅಂದ್ಕೊಳ್ಳಿ, ನಾನು ಇಷ್ಟ ಬಂದಾಗ ಬದುಕಬೇಕು. ಬಿಕಾಸ್ ನನ್ನ ಗಂಡನೇ 34 ವರ್ಷಕ್ಕೆ ಹೋದ, ಅಷ್ಟು ಚೆನ್ನಾಗಿದ್ದು. ಸಂಜೆ ನಾನು ಅದನ್ನೇ ಹೇಳ್ತೀನಿ, ಅಷ್ಟು ಚೆನ್ನಾಗಿದ್ದ, ಅದು ಹಂಗೆಲ್ಲ ಆಗೋಕ್ಕೆ ಸಾಧ್ಯ ಆಗೋಯ್ತು ಅಂತ. ನಾನಿದ್ದೀನಿ ಆಯಿತಾ, ನಾನು ಯಾವಾಗ ಹೋಗ್ತೀನೋ ಅಥವಾ ಏನು ಎತ್ತ ಅಂತ ಯಾರಿಗೂ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಅದಕ್ಕೆ ಇರೋ ಗಂಟ ಇರೋಣ, ಖುಷಿಯಾಗಿರೋಣ, ನನಗೆ ಇಷ್ಟ ಬಂದಿದ್ದು ಬಟ್ಟೆ ಹಾಕೊಳ್ಳೋಣ, ನನಗೆ ಬೇಕಾದವ್ರ ಹತ್ರಕ್ಕೆ ಹೋಗೋಣ, ಅವ್ರ ಜೊತೆ ಇರೋಣ, ಖುಷಿಯಾಗಿರೋಣ. ಫಾರ್ ಎಕ್ಸಾಂಪಲ್ ನನ್ನ ಫ್ರೆಂಡ್ ಕರೆದಿಲ್ಲ, ನನ್ನ ಮನೆಗೆ ಹೋಗ್ಬೇಕು, ಅದೇ ನನ್ನ ಗಂಡ ಇದ್ದರೆ ನಿಜವಾಗ್ಲೂ ಹೋಗೋಕ್ಕಾಗ್ತಿರ್ಲಿಲ್ಲ, ಅಲ್ಲಿಗೆಲ್ಲ ಕಳಿಸ್ತಿರ್ಲಿಲ್ಲ. ಯಾಕಂದ್ರೆ ನಾವು ಬೆಂಗಳೂರಲ್ಲಿ ಇರೋರಲ್ಲ ಕೆಲಸ ಮಾಡಿಕೊಂಡು. ಹಾಗಾಗಿ ಸೊ ಲೈಫು ಹೆಂಗೆ ತಗೊಂಡು ಹೋಗುತ್ತೆ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದೀನಿ. ಮೋಸ್ಟ್ಲಿ ನಾನು ಆವಾಗಲೇ ಏನಾದರೂ ಮಾಡ್ಕೊಂಬಿಡ್ಬೇಕಾಗಿತ್ತು. ತುಂಬ ಸಲ ಅಂದ್ಕೊಂಡೆ ನಾನು ಬದುಕೋದು ಬೇಡ ಅಂತ ಹೇಳಿ. ಬಟ್ ಅಷ್ಟು ಸಾಯೋಷ್ಟು ನಿಜವಾಗ್ಲೂ ನಂಗೆ ಸಾಯೋಷ್ಟು ಧೈರ್ಯ ಇಲ್ಲ ನನಗೆ. ನಾನು ಎಷ್ಟೊಂದು ಸಲ ಅಂದ್ಕೊಂಡೆ ಅಯ್ಯೋ ಬದುಕಬಾರ್ದು, ನನಗೆ ಇಷ್ಟು ಹೆಲ್ತ್ ಇಶ್ಯೂಸ್ ಇಟ್ಕೊಂಡು ನಾನು ನನ್ನ ಮಗಳನ್ನ ಸಾಕ್ತೀನಿ ಅನ್ನೋದು ಸುಳ್ಳು. ಯಾಕಂದ್ರೆ ಎದ್ರು 7 ರೋಗ, ಬಿದ್ದರು 10 ರೋಗ, ನಂಗೆ ಗಂಡ ನಾನು ಬದುಕಿರ್ಬಾರ್ದು ತುಂಬ ಸಲ ಅಂದ್ಕೊಂಡೆ. ಬಟ್ ಸಾಯೋಕ್ಕೂ ಧೈರ್ಯ ಇಲ್ಲ ನನಗೆ. ಅಂದ್ಕೊಂಡಿದಂತೂ ಸತ್ಯ, ಬಟ್ ಏನಾದರೂ ಮಾಡ್ಕೊಳ್ಳೋಕ್ಕೂ ಧೈರ್ಯ ಬೇಕಲ್ವ, ಅದಕ್ಕೂ ಧೈರ್ಯ ಇಲ್ಲ. ಇವತ್ತು ಧೈರ್ಯ ಇದೆ, ಬಟ್ ಸಂತು ಅಂತ ಬಂದರೆ ಐ ಆಮ್ ವೆರಿ ಎಮೋಷ್ನಲಿ ತುಂಬ ವೀಕ್ ಆಗೋಗ್ಬಿಡ್ತೀನಿ. ಸೊ ಸಾವಿರಾರು ಜನ ಬರ್ಬೋದೇನೋ ನಮ್ಮ ಲೈಫಲ್ಲಿ, ಏನೇ ಬಂದರೂ ಮರೆಯೋಕ್ಕಾಗೋದೇ ಇಲ್ಲ. ಸೊ ಕೆಲವೊಬ್ಬರು ನಾವು ಫಾರ್ ಎಕ್ಸಾಂಪಲ್ ಫ್ರೆಂಡ್ಸ್ಗೆ ಒಂದು ಸ್ಥಾನ ಕೊಟ್ಟಿರ್ತೀನಿ. ಓಕೆ, ಆ ಫ್ರೆಂಡ್ ಸ್ಥಾನನ ಇನ್ನೊಬ್ಬರು ರಿಪ್ಲೇಸ್ಮೆಂಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಸೊ ನನ್ನ ಲೈಫಲ್ಲಿ ಚೈಲ್ಡ್ಹುಡ್ಡಿಂದ ಈ ಡಿಗ್ರಿ ಆದಮೇಲೆ ಆಫ್ಟರ್ ಕೆಲಸ ತಗೊಂಡು ಎಷ್ಟು ಜನ ನನಗೆ ಫ್ರೆಂಡ್ಗಳಾಗಿರ್ಬೋದು, ಎಷ್ಟು ಜನ. ಅದು ಚೈಲ್ಡ್ಹುಡ್ಡಲ್ಲಿ ಡಿಗ್ರಿಲಂತೂ 90 ಜನ ಅಷ್ಟೇ. ಇವತ್ತಿಗೂ ನನಗೆ ಇರೋಂಥದ್ದು 4 ರಿಂದ 5 ಜನ ಬೆಸ್ಟ್ ಫ್ರೆಂಡ್ಸ್ ಅಷ್ಟೇ. ಯಾಕಂದರೆ ನಾನು ತುಂಬ ಲಿಮಿಟೆಡ್ ಪರ್ಸನ್ನು. ಹೌದು, ಹೊರಗಡೆ ಸಿಕ್ಕಾಗ ತುಂಬ ಖುಷಿಯಾಗಿ ಮಾತಾಡಿಸ್ತೀನಿ, ನಾನು ಯಾರು ಮಾತಾಡಿಸಿದ್ರೆ ತುಂಬ ಚೆನ್ನಾಗಿ ಮಾತಾಡ್ತೀನಿ. ಬಟ್ ಅವ್ರನ್ನ ತುಂಬ ಚೆನ್ನಾಗಿ ಫ್ರೆಂಡ್ ಮಾಡ್ಕೊಂಡು ನಾನು ಕಷ್ಟ ಸುಖಗಳು ಹೇಳ್ತೀನಿ ಅಂದರೆ ನನಗೆ ಆಗಲ್ಲ. ತುಂಬ ಲಿಮಿಟೆಡ್ ಅಂದರೆ ತುಂಬ ಲಿಮಿಟೆಡ್. ನಂಗೆ 4 ರಿಂದ 5 ಜನ ಇದ್ದರೆ ನಾನು ಅವ್ರ ಹತ್ರನೇ ಹೇಳ್ಕೊಬೇಕು ಪ್ರತಿಯೊಂದನ್ನು. ಸೊ ನನಗೆ ಅವ್ರ ಮೇಲೆ ಮಾತ್ರ ನಂಬಿಕೆ. ನಾನು ಆ ಪರ್ಸನ್ಗೆ ಹೇಳಿದ್ರೆ ನನಗೆ ಸಮಾಧಾನ ಮಾಡ್ತಾರೆ, ಧೈರ್ಯ ಹೇಳ್ತಾರೆ, ಅಥವಾ ಅದನ್ನು ಸೀಕ್ರೆಟಾಗಿರ್ತಾರೆ ಅಂತ. ಅಷ್ಟು ನಾನು ಎಂಥ ವ್ಯಕ್ತಿ ಅಂದರೆ ನಮ್ಗೆ ಯಾರೇ ಸಿಕ್ಕರೂ ನಗ್ನಗ್ತಾ ಮಾತಾಡ್ತೀನಿ. ಬಟ್ ಹಚ್ಕೊಂಬಿಟ್ರೆ, ಆ ವ್ಯಕ್ತಿಗಳನ್ನ ಏನಾದ್ರು ಹಚ್ಕೊಂಬಿಟ್ರೆ ನಂಗೆ ಅವ್ರು ಏನಾದ್ರು ಒಂದು ಚಿಕ್ಕದು ಮಾಡೋಕ್ಕೂ ತುಂಬ ಕಷ್ಟ. ಅದಕ್ಕೆ ಇವಾಗ ನಮ್ಮ ಸಂತು ಹೋದ್ಮೇಲೆ ಏನಾಗ್ಬಿಟ್ಟೈತೆ ಅಂದರೆ, ನನ್ನ ಮಗಳಾಯಿತು, ನಮ್ಮ ಅಪ್ಪ ಅಮ್ಮ ಆಯಿತು, ನನ್ನ ತಂಗಿ ಆಯಿತು, ಇಷ್ಟೇ ನನ್ನ ಪ್ರಪಂಚ. ಅದು ಬಿಟ್ಟರೆ ನಾನು ಯೂಟ್ಯೂಬ್ ಆಯಿತು. ಸೊ ನನ್ನ ಲೈಫ್ಗೆ ನನ್ನ ಸಂತು ಇದ್ದಾಗ ಎಷ್ಟು ಜನ ಫ್ರೆಂಡ್ಸ್ ಇದ್ದರು. ಸೊ ಅವ್ರ ಮದುವೆ ಆದಮೇಲೆ ಅವ್ರ ಹಸ್ಬೆಂಡ್ ಅಣ್ಣದಿರು ಒಂದು 4 ಜನ ಫ್ರೆಂಡ್ಸು. ಸೊ ಅವರು ಅಷ್ಟು ಬಿಟ್ಟರೆ ಮದುವೆಗಿಂತ ಮುಂಚೆನೂ ಅಷ್ಟೇ ಜನ ಇದ್ದಿದ್ದು, ಮದುವೆ ಆದಮೇಲೂ ಅಷ್ಟೇ ಜನ ಇದ್ದಿದ್ದು, ನಮ್ಮ ಸಂತು ಹೋದ್ಮೇಲೂ ಕೂಡ ಅಷ್ಟೇ ಜನ ಫ್ರೆಂಡ್ಸು ನನಗೆ. ನಾನು ಹೊಸ್ದಾಗಿ ನಾನು ಯಾರನ್ನೂ ಫ್ರೆಂಡ್ಸ್ಗಳನ್ನ ಮಾಡ್ಕೊಳ್ಳಲ್ಲ. ಇದು ನನ್ನ ಕ್ಯಾರೆಕ್ಟ್ರು. ಯಾಕಂದರೆ ಸುಮ್ಮನೆ ನಮ್ಮ ಲೈಫಲ್ಲಿ ಬರ್ತಾರೆ, ಏನಕ್ಕೆ ಬರ್ತಾರೆ. ನನಗೆ ಸುಮಾರು ಜನ ಯೂಟ್ಯೂಬಲ್ಲೇ ನೋಡಿದ್ದೀನಿ, ಅದು ಸಿಂಗಲ್ ಅಂತ ಹೇಳಿದಾಗ ಮಿಸ್ಯೂಸ್ ಮಾಡ್ಕೊಳ್ಳೋಕ್ಕೆ ಬರ್ತಾರೆ ಆ್ಯಕ್ಚುಲಿ. ಸೊ ತುಂಬ ಹುಷಾರಾಗಿರಬೇಕು. ನಾನು ಒಂದು ಸಲ ಯೂಟ್ಯೂಬಲ್ಲೂ ಬೈದಿದ್ದೆ, ಹಿಂಗೆಲ್ಲ ಏನೇನೋ ಮಾಡಿದ್ರು ಫ್ರೆಂಡ್ಸ್ ನನಗೆ ಅಂತ ಹೇಳಿ. ಸೊ ನಾನು ಅದಕ್ಕೋಸ್ಕರ ನಾನು ಎಷ್ಟು ಹುಷಾರು ಅಂದರೆ, ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಎಷ್ಟು ಮೆಸೇಜಸ್ ಬಂದ್ರೂ ಡೀಪ್ ಇದೆಲ್ಲ ನೋಡ್ತೀನಿ. ಪ್ರೊಫೈಲ್ ನೋಡ್ಬಿಟ್ಟು ನಾನು ರಿಪ್ಲೈನೇ ಕೊಡೋಲ್ಲ. ನಾನು ಯೂಟ್ಯೂಬರ್ ಸಿಸ್ಟರ್ಸ್ ಮಾತ್ರ ಮೆಸೇಜ್ ಮಾಡೋರಂತೂ ಪ್ರೀತಿಯಿಂದ ರಿಪ್ಲೈ ಕೊಡ್ತೀನಿ. ಬಿಕಾಸ್ ಸಿಂಗಲ್ ಇದ್ದಾರೆ ಅಂತ ಹೇಳಿದ್ರೆ ತುಂಬ ಜನ ಮಿಸ್ಯೂಸ್ ಮಾಡ್ಕೊಳ್ಳೋಕೆ ನೋಡ್ತಾರೆ, 1000% ಮಿಸ್ಯೂಸ್ ಮಾಡ್ಕೊಳಕ್ಕೆ ನೋಡ್ತಾರೆ. ಬಟ್ ನಾವು ಕರೆಕ್ಟಾಗಿದ್ದಾಗ ಏನೂ ಮಾಡ್ಕೊಳಕ್ಕಾಗಲ್ಲ. ಬಟ್ ನಾವು ಹುಷಾರಾಗಿರಬೇಕು, ಎಷ್ಟು ಹುಷಾರಾಗಿದ್ರೂ ಸಾಲದು. ಸೊ ಅದೊಂದು ಹೇಳ್ತೀನಿ. ಇನ್ನೇನಿಲ್ಲ ಫ್ರೆಂಡ್, ವರ್ಷಿ ಮನೆಗೆ ಹೋಗಿದ್ದು. ಸೊ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ತುಂಬ ಜನ ಬರ್ತಿದ್ರು ಊಟಕ್ಕೆ. ಅವಳು ಪಾಪ ಆಚೆ ಈಚೆ ಓಡಾಡ್ತಾ ಇದ್ಲು. ಹಾಗಾಗಿ ಸ್ವಲ್ಪ ಮನೆಯೂ ಕೂಡ ಸ್ವಲ್ಪ ಚಿಕ್ಕದಾಗಿತ್ತು, ಅಂದರೆ ತುಂಬ ಜನ ಇದ್ರಲ್ಲ, ಹಾಗಾಗಿ ನಮಗೂ ಫ್ರೀಯಾಗಿ ಮಾತಾಡೋಕ್ಕಾಗಲ್ಲ, ದೊಡ್ಡವರೆಲ್ಲ ಇದ್ರಲ್ಲ. ಹಾಗೆ ಇನ್ನೊಂದು ದಿನ ಹೋಗಬೇಕಾದ್ರೆ ಫ್ರೀಯಾಗಿ ಮಾತಾಡ್ಬೋದು ಅಂತ ಹೇಳಿ ಬಂದೆ. ತುಂಬ ಜಾಸ್ತಿ ವೀಡಿಯೋನೂ ಮಾಡ್ಕೊಳಕ್ಕಾಗಲಿಲ್ಲ, ಕೃತು ಬೇರೆ ಸುಮ್ಮನೆ ಅಳ್ತಾ ಇದ್ಲು. ಹಾಗಾಗಿ ಅಷ್ಟು ವೀಡಿಯೋದಲ್ಲಿ ಏನು ತೋರ್ಸೋಕ್ಕೆ ಆಗಿಲ್ಲ. ನಿಮ್ಗೆ ಈ ವಿಡಿಯೋ ಸರ್ಪ್ರೈಸ್ ಆಗಿರುತ್ತೆ ವರ್ಷಿ ನೋಡಿದಾಗ.
ಅದು ಏನೇನು ಕಮೆಂಟ್ಸ್ ಬರುತ್ತೆ ಕಮೆಂಟ್ ಮಾಡಿ. ಆ್ಯಂಡ್ ಈ ವ್ಲಾಗ್ನ ನಾನು ಇನ್ನೂ ಪಾರ್ಲೇಜಿ ಬಿಸ್ಕೆಟ್ ತಿನ್ನಲೇ ಇಲ್ಲ, ನಿಮ್ಗಳ ಜೊತೆ ಮಾತಾಡಿಕೊಂಡು ಬಿಸ್ಕೆಟ್ ತಿಂದು ಫೋನ್ ಚಾರ್ಜ್ ಹಾಕ್ಬಿಟ್ಟು. ಟೈಮ್ 11:54 ಆಯಿತು. ಇನ್ನು 6 ನಿಮಿಷ ಬಂದರೆ 12 ಗಂಟೆ ಆಗೋಯಿತು. ಸೊ ನಾನು ಮಲ್ಕೊತೀನಿ. ಆ್ಯಂಡ್ ಬೆಳಗ್ಗೆ ಸಿಗೋಣ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್, ಗುಡ್ ನೈಟ್.